ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಂತೋಷ್ ಲಾಡ್ ಹಾಗೂ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನವನ್ನ ನೀಡುವಂತೆ ಆಗ್ರಹಿಸಿ ಅಭಿಮಾನಿಗಳ ಬಳಗದ ವತಿಯಿಂದ ಪ್ರತಿಭಟನೆಯ ರ್ಯಾಲಿ ಕುಂದಗೋಳದಲ್ಲಿ ನಡೆದಿದೆ. ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಜುಟ್ಟಲ್ ಅವರ ನೇತೃತ್ವದಲ್ಲಿ ಪಟ್ಟಣದ ಗಾಳಿ ಮರೆಮ್ಮ ದೇವಿ ದೇವಸ್ಥಾನದಿಂದ ಪ್ರತಿಭಟನೆ ಆರಂಭ ಆಗಿ ಅಂಬೇಡ್ಕರ್ ಸರ್ಕಲ್ ತಲುಪಿ ಕೆಪಿಸಿಸಿ ಹಿರಿಯ ಸದಸ್ಯ ಅರವಿಂದಪ್ಪ ಕಟಗಿ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ಸಂತೋಷ್ ಲಾಡ್ ಮತ್ತು ಸಲೀಂ ಅಹಮದ್ ಅಭಿಮಾನಿಗಳು ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ನೆಚ್ಚಿನ ನಾಯಕರ ಒಂದು ಫೋಟೋವನ್ನ ಹಿಡಿದು ಪ್ರತಿಭಟನೆಯ ರ್ಯಾಲಿಯನ್ನ ಮಾಡಿದ್ದಾರೆ. ಸಚಿವ ಸ್ಥಾನ ನೀಡುವಂತೆ ಸದ್ಯ ಘೋಷಣೆ ಕೇಳಿಬಂದಿದೆ. ಸಂತೋಷ್ ಲಾಡ್ ಹಾಗೆ ಸಲೀಂ ಅಭಿಮಾನಿಗಳು ಮಾಡಿರುವಂತಹ ಧರಣಿ ತಾಲೂಕಿನ ಕಾಂಗ್ರೆಸ್ ಪಕ್ಷವು ಸದೃಢಗೊಳಿಸಲು ತಾವು ಅನುವು ಮಾಡಿಕೊಡಬೇಕೆಂದು ಇಂದಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸನ್ಮಾನ್ಯ ಶ್ರೀ ಹಿರಿಯರಾಗಿರ್ತಕ್ಕಂಥ ನಮ್ಮ ಅರವಿಂದಣ್ಣವರ ನೇತೃತ್ವದಲ್ಲಿ ಈ ಒಂದು ಸಚಿವ ಸ್ಥಾನ ಒತ್ತಾಯ ಪಡಿಸುವಂಥ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯರಾದ ಅರವಿಂದಣ್ಣ ಕಟಗಿಯವರೇ, ರಮೇಶ್ ಕೊಪ್ಪದವರೇ, ನಗರ ಘಟಕದ ಅಧ್ಯಕ್ಷರಾದ ಸಲೀಂ ಕ್ಯಾಲ್ಕೊಂಡವರೇ, ಪಟ್ಟಣ ಪಂಚಾಯತಿಯ ಹಿರಿಯ ಸದಸ್ಯರು ಆತ್ಮೀಯ ಮಲ್ಲಿಕಾರ್ಜುನ ಕಿರೇಶ್ವರವರವರೇ, ನಮ್ಮ ಗ್ಯಾರಂಟಿ ಸಮಿತಿಯ ವೈಜಿ ಪಾಟೀಲ್ರೇ, ಜನಪ್ರಿಯ ನಾಯಕರು, ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರು ಹಾಗೂ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಹಿರಿಯ ನಾಯಕರು, ಕಾಂಗ್ರೆಸ್ಸೇ ನನ್ನ ಉಸಿರು, ಕಾಂಗ್ರೆಸ್ಸೇ ನನ್ನ ಸರ್ವಸ್ವ ಅಂಥೇಳಿ ಭಾವಿಸಿ ಏನು ಒಂದು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಸಲೀಂ ಅಹಮದ್ ಸಾಹೇಬರು, ಈ ಇಬ್ಬರ ನಾಯಕರುಗಳಿಗೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕಂತಂಥೇಳಿ ಧಾರವಾಡ ಜಿಲ್ಲೆಯ ಕುಂದಗೋಳ ಮತಕ್ಷೇತ್ರದಿಂದ ಅವರ ಸಂತೋಷ್ ಲಾಡ್ ಅಭಿಮಾನಿಗಳ ಬಳಗ ಹಾಗೂ ಸಲೀಂ ಅಹಮದ್ ಸಾಹೇಬ್